ಕೈವಶಕ್ಕಾಗಿ ಸಿದ್ದು ಮತ್ತು ಪರಮೇಶ್ವರ್ ಅವರ ಮಧ್ಯೆ ಫೈಟ್ ಏರ್ಪಟ್ಟಿದೆ. ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿದ್ದಾರೆ ಪರಮೇಶ್ವರ್ ಅವರು. ಫಸ್ಟ್ ಟೈಮ್ ಸಿದ್ದು ಮತ್ತು ಪರಮೇಶ್ವರ್ ಅವರ ಮಧ್ಯೆ ಬಹಿರಂಗವಾಗಿ ವಾರ್ ಆಗಿದೆ. ಅವಕಾಶಕ್ಕೆ ಕಾಯ್ತಾ ಇದ್ರು ಡಿಸಿಎಂ ಪರಮೇಶ್ವರ್ ಅವರು. ಇದೇ ಒಂದು ಸಂದರ್ಭದಲ್ಲಿ ಫುಲ್ ರಾಂಗ್ ಆಗಿದ್ದಾರೆ. ಖಾತೆ ಬಿಟ್ಟು ಕೊಡುವಂತ ವಿಚಾರದಲ್ಲಿ ರೆಬೆಲ್ ಆಗಿದ್ದಾರೆ ಪರಮೇಶ್ವರ್ ಅವರು. ಉಸ್ತುವಾರಿ ಎದುರಲ್ಲೇ ಸಿದ್ದರಾಮಯ್ಯಗೆ ಗುದ್ದನ್ನು ನೀಡಿದ್ದಾರೆ. ಅಸಲಿಗೆ ಇದು ಕಾಂಗ್ರೆಸ್ ನಾಯಕತ್ವದ ನಡುವೆ ಇರುವಂತಹ ಕಿತ್ತಾಟ. ಕಾಂಗ್ರೆಸ್ನಲ್ಲೀಗ ಸಿದ್ದರಾಮಯ್ಯ ಅವರದ್ದೇ ಹವಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಡಿಸಿಎಂ ಆಗಿದ್ರೂ ಕೂಡ ಪಕ್ಷದಲ್ಲಿ ಪರಮೇಶ್ವರ್ ಅವರು ನಗಣ್ಯರಾಗಿದ್ದಾರೆ. ಸಿದ್ದರಾಮಯ್ಯ ಅವರ ವಿರುದ್ಧ ಇದೇ ಸಂದರ್ಭವನ್ನ ಕಾಯ್ತಾ ಇದ್ರು ಪರಮೇಶ್ವರ್ ಅವರು. ಸಂಪುಟ ಪುನರ್ರಚನೆ ಬಳಿಕ ಪರಿಸ್ಥಿತಿ ಪ್ರಕೋಪಕ್ಕೆ ಹೋಗಿರುವಂತದ್ದು. ಸಿದ್ದು ವಿರುದ್ಧವೇ ಅಸಮಾಧಾನಗೊಂಡಿದ್ದಾರೆ ಶಾಸಕರು. ಪರಮೇಶ್ವರ್ ಪವರ್ಗೆ ಕಟ್ ಮಾಡ್ತಾರ ಸಿದ್ದು? ಪರಮೇಶ್ವರ್ ಅವರ ಪವರ್ ಅನ್ನ ಕಟ್ ಮಾಡೋದಕ್ಕೆ ಮುಂದಾಗಿದ್ದಾರ? ಪರಮೇಶ್ವರ್ ಅವರ ಕೈ ತಪ್ಪುತ್ತಾ ಗೃಹ ಖಾತೆ ಅಥವಾ ಬೆಂಗಳೂರು ಅಭಿವೃದ್ಧಿ ಖಾತೆ? ಏಕೆಂದ್ರೆ ಪರಮೇಶ್ವರ್ ಅವರ ಬಳಿ ಇರುವಂತ ಈ ಎರಡು ಖಾತೆಯಲ್ಲಿ ಒಂದನ್ನ ಬಿಟ್ಟು ಕೊಡಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೂಡ ಪಟ್ಟನ್ನ ಹಿಡಿದಿರುವಂತದ್ದು. ಇದೇ ಒಂದು ಸೂತ್ರವನ್ನ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ವೇಣುಗೋಪಾಲ್ ಅವರು ಬಂದಂತಹ ಸಂದರ್ಭದಲ್ಲಿ ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ ಪರಮೇಶ್ವರ್ ಮತ್ತು ಸಿದ್ದು ಈ ಇಬ್ಬರು ನಾಯಕರ ನಡುವೆ ಗುದ್ದಾಟ ಆಗಿದೆ. ಇಲ್ಲಿ ಪ್ರಮುಖವಾಗಿ ಪರಮೇಶ್ವರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಫುಲ್ ಗರಂ ಆಗಿದ್ರು. ಪರಮೇಶ್ವರ್ ಅವರ ಕೈ ತಪ್ಪೋದಕ್ಕೆ ಮುಂದಾಗ್ತಿದ್ದ ಹಾಗೆ ಗೃಹ ಖಾತೆ ಮತ್ತು ಬೆಂಗಳೂರು ಅಭಿವೃದ್ಧಿ ಖಾತೆ ಇವೆರಡರ ನಡುವೆ ಒಂದನ್ನ ಎಂಬಿ ಪಾಟೀಲ್ಗೆ ಕೊಡಿಸೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗ್ತಿದ್ದ ಹಾಗೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರ ನಡುವೆ ಇರುವಂತಹ ಒಂದು ಅಸಮಾಧಾನ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ವೇಣುಗೋಪಾಲ್ ಅವರ ಮುಂದನೆ ಸ್ಫೋಟವಾಯಿತು. ಇವರಿಬ್ಬರ ನಡುವೆ ಇರುವಂತಹ ಅಸಮಾಧಾನ. ಇನ್ನು ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಚಿದಾನಂದ್ ಪಾಟೀಲ್, ಈ ಹಿಂದೆ ಇದ್ದಂತಹ ಒಂದು ಅಸಮಾಧಾನ ಹಾಗೆ ತಣ್ಣಗೆ ಇತ್ತು. ಆದ್ರೆ ಈಗ ಅವರ ಬುಡಕ್ಕೆ ಅಂದ್ರೆ ಡಿಸಿಎಂ ಪರಮೇಶ್ವರ್ ಅವರ ಬುಡಕ್ಕೆ ಬರ್ತಿದ್ದ ಹಾಗೆ ಆ ಅಸಮಾಧಾನ ಯಾವ ರೀತಿಯಾಗಿ ಸ್ಫೋಟಗೊಳ್ತಾ ಇದೆ? ಪೃಥ್ವಿರಾಜ್, ಇದು ಖಾತೆಗಾಗಿ ಖ್ಯಾತೆ ಆದ್ರೆ ಅಸಲಿಯಾಗಿ ನೋಡ್ತಾ ಹೋದ್ರೆ ಇದು ನಾಯಕತ್ವಕ್ಕಾಗಿ ನಡೆದಿರ್ತಕ್ಕಂಥ ಕಿತ್ತಾಟ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜಿ ಪರಮೇಶ್ವರ್ ಈಗ ಡಿಸಿಎಂ ಹುದ್ದೆ, ಇನ್ನ ಸಿಎಂ ಹುದ್ದೆಗೆ ಒಂದು ಹೆಜ್ಜೆ ಮಾತ್ರ ಬಾಕಿ ಇರುವಂತದ್ದು. ಜೊತೆಗೆ ಪಕ್ಷದೊಳಗೂ ಕೂಡ ಮತ್ತು ಸರ್ಕಾರದೊಳಗೂ ಕೂಡ ತನ್ನದಾದ ಹಿಡಿತವನ್ನು ಕೂಡ ಹೊಂದಲು ಪರಮೇಶ್ವರ್ ಈಗಾಗಲೇ ಎಲ್ಲ ರೀತಿಯ ಹರಸಾಹಸವನ್ನು ಮಾಡಿರುವಂತದ್ದು. ಈಗಾಗಲೇ ಈ ಸರ್ಕಾರ 4ರ ಸರ್ಕಾರ ಅಂತ ಹೆಸರು ಹೇಳಲಾಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್ ಮತ್ತು ಪರಮೇಶ್ವರ್ ಸೇರಿದಂತೆ ಇನ್ನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಎಚ್.ಡಿ. ರೇವಣ್ಣರ ಸರ್ಕಾರ ಅಂತಲೇ ಹೇಳಲಾಗ್ತಿದೆ. ಈಗ ಪರಮೇಶ್ವರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತದ್ದು, ಜೊತೆಗೆ ಗೃಹ ಖಾತೆಯನ್ನು ಹೊಂದಿರುವಂತದ್ದು. ಹಾಗಾಗಿ ಪರೋಕ್ಷವಾಗಿ ಅದು ಪವರ್ಫುಲ್ ಎರಡೂ ಕೂಡ ಪವರ್ಫುಲ್ ಖಾತೆಗಳಾಗಿರುವಂತದ್ದು. ಆ ಮುಖಾಂತರ ಗೃಹ ಖಾತೆಯನ್ನು ಅವರ ಕೈಯಿಂದ ಕಿತ್ತುಕೊಂಡು ಅದು ಎಂಬಿ ಪಾಟೀಲ್ ಕೊಡುವ ಮುಖಾಂತರ ಅಧಿಕಾರವನ್ನ ಎಲ್ಲ ಒಂದ್ ಕಡೆ ಪವರ್ಫುಲ್ ಅಧಿಕಾರವನ್ನ ತಮ್ಮ ಆಪ್ತರಿಗೆ ಕೊಡಿಸಲಿಕ್ಕೆ ಸಿದ್ದರಾಮಯ್ಯ ಪ್ರಯತ್ನವನ್ನು ಮಾಡಿರೋದು. ಅದರ ಹಿಂದೆ ನಾಯಕತ್ವದ ಕಿತ್ತಾಟ ಅಂತ ಹೇಳಲಾಗ್ತದೆ. ಒಂದ್ ಕಡೆ ಪರಮೇಶ್ವರ ನಾಯಕತ್ವದ ಅಂದ್ರೆ ಅವ್ರು ಏನ್ ಕಂಟ್ರೋಲ್ ಇತ್ತು ಆ ಕಂಟ್ರೋಲ್ ನ ಕಡಿಮೆ ಮಾಡಿಸುವಂತದ್ದು, ಆ ಮುಖಾಂತರ ಪರಮೇಶ್ವರ್ಗೆ ಹಿನ್ನಡೆ ಮಾಡುವಂತದ್ದು. ಈ ಹಿನ್ನಡೆ ಆದ್ರೆ ಸರ್ಕಾರದಲ್ಲೂ ಹಿನ್ನಡೆ ಆಗ್ತದೆ, ಜೊತೆಗೆ ಪಕ್ಷದಲ್ಲೂ ಕೂಡ ಅವರಿಗೆ ಹಿನ್ನಡೆ ಆಗುತ್ತೆ. ಆ ಮುಖಾಂತರ ಪರಮೇಶ್ವರ್ಗೆ ಮುಂದಿನ ದಿನಗಳಲ್ಲಿ ಬೆಳಲಿಕ್ಕೆ ಅವಕಾಶ ಸಿಗೋದಿಲ್ಲ ಅನ್ನೋದು ಕೂಡ ಸಿದ್ದರಾಮಯ್ಯ ಲೆಕ್ಕಾಚಾರ ಆಗಿದೆ. ಆದ್ರೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಈ ಹಿಂದೆ ಅವರನ್ನ ಡಿಸಿಎಂ ಮಾಡಲಿಲ್ಲ ಅವರ ಸರ್ಕಾರದಲ್ಲಿ ಎಂಬ ಆಕ್ರೋಶ ಕೂಡ ಪರಮೇಶ್ವರ್ಗೆ ಇರುವಂತದ್ದು. ಇದರ ಬೆನ್ನಲ್ಲೇ ಮತ್ತೆ ಗೃಹ ಖಾತೆಯನ್ನು ಕೂಡ ಕಿತ್ತುಕೊಳ್ಳುವ ಪ್ರಯತ್ನ ಮಾಡಿರುವಂತದ್ದು. ಹಾಗಾಗಿ ತಮ್ಮ ಸಿಟ್ಟನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿರುವಂತದ್ದು. ಸಿದ್ದರಾಮಯ್ಯ ವಿರುದ್ಧ ರಾಂಗ್ ಆಗಿರುವಂತದ್ದು. ಪೃಥ್ವಿರಾಜ್.